ರಾಜ್ಯದ ನಾನಾ ಭಾಗದ ಸುದ್ದಿಯನ್ನು ನೋಡೋಣ ಕರ್ನಾಟಕ ಟಾಪ್ 9 ನಲ್ಲಿ. ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಎಡವಟ್ಟಿನಿಂದ ಕೆಲಕಾಲ ಆತಂಕವೇ ಸೃಷ್ಟಿಯಾಗಿತ್ತು. ನಿನ್ನೆ ಬನ್ನೇರುಘಟ್ಟ ರಸ್ತೆಯ ಕ್ರೈಸ್ಟ್ ಕಾಲೇಜು ವಿದ್ಯಾರ್ಥಿಯೊಬ್ಬಳನ್ನ ಆಟೋ ಚಾಲಕ ಕಿಡ್ನಾಪ್ ಮಾಡುತ್ತಿದ್ದಾನೆ ಅಂತ ಮೆಸೇಜ್ ಪೋಸ್ಟ್ ಮಾಡಿದ್ರು. ಆಗ ತನಿಖೆಗೆ ಇಳಿದಂತಹ ಹುಳಿಮಾವು ಠಾಣೆ ಪೊಲೀಸರಿಗೆ ಅಸಲಿ ಕತೆ ಗೊತ್ತಾಗಿದೆ. ಬಿವೈ ವಿಜೇಂದ್ರ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರ ಜೇಬಿಗೆ ಕಳ್ಳರು ಕನ್ನ ಹಾಕಿರುವಂತಹ ಘಟನೆ ನಡೆದಿದೆ. ಮಡಿಕೇರಿ ಕುಶಾಲನಗರ ಕಾರ್ಯಕ್ರಮದಲ್ಲಿ ಕಳ್ಳರು ಕೈಚಳಕ ತೋರಿದು ಬರೋಬ್ಬರಿ 5 ಲಕ್ಷಕ್ಕೂ ಅಧಿಕ ಹಣ ಲಪಟಾಯಿಸಿದ್ದಾರೆ. ಅದರಲ್ಲೂ ಅಪ್ಪಚ್ಚು ರಂಜನ್, ಕೆಜೆ ಬೋಪಯ್ಯ ಪರ್ಸ್ ಕಳ್ಳತನವಾಗಿದೆ. ಹಾವೇರಿ ನಗರದಲ್ಲಿ ಜೀವಜಲ ಪೋಲಾಗ್ತಾ ಇದ್ರು ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಹನಿ ಹನಿ ನೀರಿಗೂ ಹಾಹಾಕಾರವಿದೆ. ಈ ಮಧ್ಯೆ ಹೆಗ್ಗೇರಿಯಿಂದ ಹಾವೇರಿ ನಗರಕ್ಕೆ ಸಂಪರ್ಕ ಕಲ್ಪಿಸಿರುವಂತಹ ಪೈಪ್ಗಳು ಒಡೆದು ಅಪಾರ ನೀರು ಚರಂಡಿ ಪಾಲಾಗ್ತಾ ಇದ್ದು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ರಾಜ್ಯದ ವಿಟಿಯು ತನ್ನ 23ನೇ ಯುವ ಉತ್ಸವವನ್ನು ಚಿಕ್ಕಬಳ್ಳಾಪುರ ನಗರದ ಎಸ್ಜೆಸಿಐಟಿ ಕಾಲೇಜಿನಲ್ಲಿ ಆಯೋಜಿಸಿತ್ತು. ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್, ಖ್ಯಾತ ಗಾಯಕಿ ಶಮಿತಾ ಮಲ್ನಾಡ್ ಗಮನ ಸೆಳೆದ್ರು. ವಿದ್ಯಾರ್ಥಿಗಳು ನೃತ್ಯ, ಫ್ಯಾಷನ್ ಶೋ ಅಂತ ಮಸ್ತ್ ಮಜಾ ಮಾಡಿದ್ರು.